ರಾಜ್ಯದ 10 ಪಾಲಿಕೆಗಳು ಏಕಕಾಲಕ್ಕೆ ರಜೆಯನ್ನು ಹಾಕಿ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಿರುವಂಥದ್ದು. ಪ್ರತಿಭಟನೆಗೆ ಬಂದಂತಹ ದಾವಣಗೆರೆಯ ರೆವಿನ್ಯೂ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತಹ ಗೋವಿಂದರಾಜ್ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನೇ ಮಾತನಾಡ್ತಾರೆ ನೇರವಾಗಿ. ಸರ್, ಸರ್ಕಾರಕ್ಕೆ ನಿಮ್ಮ ಬೇಡಿಕೆಗಳು ಏನೇನು? ಬೃಹತ್ ಮಟ್ಟದಲ್ಲಿ ಇವತ್ತು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಏಕಕಾಲದಲ್ಲಿ ಸಾಮೂಹಿಕವಾಗಿ ನೀವು ಪ್ರತಿಭಟನೆ ಮಾಡ್ತಿರುವಂಥದ್ದು ಏನು ಹೇಳ್ತೀರಾ? ಸರ್ ನೋಡಿ, ನಾವು ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಸಂಘದ ಪರಿಷತ್ತಿಂದ ಇವತ್ತು ಒಂದೇನು ಸಾಮೂಹಿಕ ರಜೆ ಹಾಕಿ ರಾಜ್ಯದ ರಾಜಧಾನಿ ಫ್ರೀಡಂ ಪಾರ್ಕಿನ ಇವತ್ತು ಒಂದು ನಮ್ಮ ಬೇಡಿಕೆ ಪ್ರಮುಖ ಬೇಡಿಕೆಗಳು ಇಟ್ಕೊಂಡು ನಾವು ಇಲ್ಲಿ ಬಂದಿದ್ವಿ. ಆದರೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಮಗೆ ಸಮಾಧಾನಕರವಾದಂಥ ಉತ್ತರ ಸಿಕ್ಕಿಲ್ಲ. ಕಾರಣ ಇಷ್ಟೇ, ಇಡೀ ನಗರದ ನೈರ್ಮಲ್ಯ ಕಾಪಾಡ್ತಕ್ಕಂಥವ್ರು, ಇಡೀ ಊರಿನ ಸ್ವಚ್ಛತೆಗೊಳಿಸ್ತಕ್ಕಂಥವ್ರು ಪೌರ ಕಾರ್ಮಿಕರು. ಅಂಥ ಪೌರ ಕಾರ್ಮಿಕರಿಗೆ ಅತಿ ಬೇಗನೆ ಕಾಯಿಲೆಗಳು ತುತ್ತಾಗಿರ್ತಕ್ಕಂಥ ಪೌರ ಕಾರ್ಮಿಕರು. ಆ ಒಂದು ವರ್ಗಕ್ಕೆ ಸರ್ಕಾರ ಜ್ಯೋತಿ ಸಂಜೀವನಿ ಯೋಜನೆ ಜಾರಿಗೆ ತಂದಿಲ್ಲ. ಒಂದು. ಎರಡನೇದಾಗಿ 7ನೇ ವೇತನ ಆಯೋಗನ ಜಾರಿ ಮಾಡ್ತಾರೆ. ಅದನ್ನು ಮತ್ತು ಅದರಲ್ಲಿ 15% ಸ್ಥಳೀಯ ಸಂಸ್ಥೆ ನಿಧಿಯಿಂದ ನೀವು ಕ್ರೋಢೀಕರಿಸಿ ಅಂತ ಕೊಡ್ರಿ ಅಂತಾರೆ. ಆಯಿತು, ನಾವು ಕ್ರೋಢೀಕರಿಸಿ ಅಂತ ತಗೊಳ್ತೀವಿ. ಅದನ್ನೇ ಮತ್ತು ಯಾಕೆ ನಮ್ಮ ಸಹೋದರರು ರಾಜ್ಯ ಸರ್ಕಾರಿ ನೌಕರಿಗೆ ಯಾಕೆ ಕೊಡ್ತಾ ಇದ್ದೀರಿ? ಯಾಕೆ ನಾವು ಸರ್ಕಾರಿ ನೌಕರಲ್ವಾ? ನಮ್ಮ ಪ್ರಶ್ನೆ ಸರ್ಕಾರಿ ನೌಕರಿಂದ ಪರಿಗಣಿಸಿ. ಸ್ವಾಮಿ, ನಿಮ್ಗೆ ಏನು ಅನ್ಯಾಯ ಆಗಿದೆ? ಯಾಕೆ ನಮಗೆ ಕೊಡಿ. ನಮ್ಮೆಲ್ಲ KCSR ನಿಯಮ ಇದೆ, CCA ರೂಲ್ ಅಪ್ಲೈ ಮಾಡ್ತೀರಿ, 1 to 4 ಚಾರ್ಜ್ ಮಾಡ್ತೀರಿ, ನಮ್ಮನ್ನು ಸಸ್ಪೆಂಡ್ ಮಾಡ್ತೀರಿ. ನಾವು ಸರ್ಕಾರಿ ನೌಕರಿ ಯಾಕಲ್ಲ? ಆಯಿತು, ಇರಲಿ. ಇಲ್ಲಿವರೆಗೆ ನಾವು ಇಷ್ಟು ಪ್ರತಿಭಟನೆ ಮಾಡ್ತೀವಿ ಅಂತಂದೇಳಿ ನಗರಾಭಿವೃದ್ಧಿ ಇಲಾಖೆಗೆ ನಮ್ಮ ಕೇಂದ್ರ ಸಂಘ ಮನವಿ ಕೊಟ್ಟಿದೆ. ಒಬ್ಬ ಇಲಾಖೆ ಸಚಿವರು ಸಂಬಂಧಪಟ್ಟವರಾಗಲಿ, ಇಲಾಖೆಯ ಕಾರ್ಯದರ್ಶಿಗಳಾಗಲಿ ಬಂದಿಲ್ಲಿ ಏನಾಗಿದೆ, ಏನು ನಡೀತಿದೆ ಅಂತಕ್ಕಂಥ ಒಂದು ಕೇಳ್ತಕ್ಕಂಥ ವ್ಯವಧಾನನೇ ಇಲ್ಲ ಯಾರಿಗೆ ನಗರಾಭಿವೃದ್ಧಿ ಇಲಾಖೆ. ಮತ್ತು ನಮ್ಮ ಮುಂದಿನ ಹೋರಾಟ ಏನು? ಬೀದಿಗಿಳಿದು ಹೋರಾಟ ಮಾಡ್ತೀವಿ. ನಮ್ಮನ್ನು ನಾವೇ ಅರ್ಪಿಸ್ಕೊಳ್ತೀವಿ, ನಮ್ಮನ್ನು ನಾವೇ ದಹಿಸ್ಕೊಳ್ತೀವಿ. ಯಾಕಂದ್ರೆ ಮುಂದಿನ ಪೀಳಿಗೆಗೆ ಇದು ಒಳ್ಳೇದಾಗಬೇಕಂದ್ರೆ ನಾವು ಹೋರಾಟ ಮಾಡಲೇಬೇಕು. ಸರ್ಕಾರ, ಗೌರ್ಮೆಂಟು, ಮಾನ್ಯ ಮುಖ್ಯಮಂತ್ರಿಗಳು, ನೀವು ದಲಿತರ ಪರ ಇದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ನಾನು ದಯಮಾಡಿ ಕೈ ಮುಗಿದು ಬೇಡ್ಕೊಳ್ತೀನಿ, ನೀವು ದಲಿತ ಮುಖ್ಯಮಂತ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ನಾನೊಬ್ಬ ದಲಿತ ಮಗ, ದಲಿತರ ಪೌರ ಕಾರ್ಮಿಕರ ಮಗ. ಯಾಕೆಂದರೆ ನೀವು ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಸಾವಿರಾರು ಜನ ಪೌರ ಕಾರ್ಮಿಕರು ನೀವು ನೇಮಕಾತಿ ಮಾಡಿದ್ರೆ, ಕಾಯಂಗಾತಿಗೊಳಿಸಿದ್ರೆ ನಿಮಗೆ ನಾವು ನಿಮ್ಮ ಪಾದ ಕಮ್ಮಲಗಳಿಗೆ ನಾವು ಸಾಷ್ಟಾಂಗ ನಮಸ್ಕಾರ ತಿಳಿಸ್ತೀನಿ. ಅದ್ರ ಜೊತೆಗೆ ಏನು ಕಾಯಂಗಾತಿ ಬಂದಂಥ ನೌಕರಿಗೆ ಸಂಬಳ ಎಲ್ಲಿಂದ ಕೊಡ್ತಾರೆ ಗೊತ್ತಾ? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ಗೊತ್ತಿಲ್ಲ. ಸ್ಥಳೀಯ ನಿಧಿಯಿಂದ ತಗೊಳ್ಳಿ ಅಂತ ಆರ್ಡರ್ ಮಾಡ್ಯಾರ. ಇದು ಯಾವ ನ್ಯಾಯ? ಇವತ್ತು ಹೊಸದಾಗಿ ನೇಮಕಾತಿ KPSCಯಿಂದ ನೇಮಕಾತಿ ಮಾಡ್ಕೊಳ್ತೀರಿ ಮತ್ತು ಅವ್ರಿಗೆ ಖಜಾನೆ ಮೂಲಕ ಕೊಡುತ್ತೀರಿ. ನನ್ನ ಪೌರ ಕಾರ್ಮಿಕರಿಗೆ ಸ್ಥಳೀಯ ನಿಧಿಯಿಂದ ಸಂಬಳ ತಗೊಳ್ಳಿರ್ತಿದ್ದು ಒಂದು ಕಣ್ಣಿ ಬೆಣ್ಣೆ ಒಂದು ಕಣ್ಣಿ ಸುಣ್ಣ ಅಲ್ವಾ? ಪ್ರತಿಭಟನೆ ಹಾಗಾದರೆ ಮುಂದುವರಿಯುತ್ತಾ ಮುಂದಿನ ದಿನಗಳಲ್ಲಿ? ಎಲ್ಲೆಲ್ಲಿ ಮಾಡ್ತೀರಾ ಪ್ರತಿಭಟನೆ? ಯಾವ ರೀತಿಯಾಗಿ ಮಾಡ್ತೀರಾ ಅನ್ನುವಂಥದ್ದು? ಸರ್ ನೋಡಿ, ದಾವಣಗೆರೆ, ತುಮಕೂರು, ಶಿವಮೊಗ್ಗ, ಬಳ್ಳಾರಿ, ಹುಬ್ಳಿ ಧಾರವಾಡ, ಕಲಬುರಗಿ ಏನು ಸರ್, ಮತ್ತು ಮೈಸೂರು, ಬಿಜಾಪುರ, ಏನು ನಾವು 10 ಮಹಾನಗರ ಪಾಲಿಕೆ ಎಲ್ಲರೂ ನಾವೆಲ್ಲ ಇಲ್ಲೆಲ್ಲ ಪದಾಧಿಕಾರಿ ನಾವೆಲ್ಲ ಇಲ್ಲಿದ್ದೀವಿ. ನಾವು ಇವತ್ತು ತೀರ್ಮಾನ ಮಾಡ್ತೀವಿ. ಭಾಳ ಮುಖ್ಯವಾಗಿ ಮಂಗಳೂರಿನಲ್ಲಿ ರೆಡ್ ಅಲರ್ಟ್ ಇದೆ ಅನ್ನುವಂಥದ್ದು, ಮತ್ತು ಕಪ್ಪು ಬಟ್ಟೆಯನ್ನು ಧರಿಸಿ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳ್ತೀರಾ. ನಿಮ್ಮ ಸಹಕಾರ ಯಾವ ರೀತಿಯಾಗಿರುತ್ತೆ? ಸರ್, ಖಂಡಿತ ಜನರಿಗೆ ತೊಂದರೆ ಆದಾಗ ಜನರಿಗೆ ಅತಿ ವೇಗವಾಗಿ ಅತಿ ಸ್ಪಂದಿಸತಕ್ಕಂಥದ್ದು ಸ್ಥಳೀಯ ಸಂಸ್ಥೆ ಅಥವಾ ಮಹಾನಗರ ಪಾಲಿಕೆಗಳು. ಖಂಡಿತ ಭಾಗದಲ್ಲಿ ರೆಡ್ ಅಲರ್ಟ್ ಆಗಿದೆ. ಭಗವಂತನ ದಯದಿಂದ ಯಾರಿಗೆ ಅನ್ಯಾಯ ಅಲ್ಲಿ ಏನು ನೋವಾಗಬಾರ್ದು. ಇಡೀ ಮಹಾನಗರ ಪಾಲಿಕೆ ಎಲ್ಲ ಅಧಿಕಾರಿಗಳು ಅಂತ ಏನೇ ಫ್ಲಡ್ ಡೈಲಿ ಆಗಿದೆ, ನೀವೆಲ್ಲ ನಿಮ್ಮ ಕಾರ್ಯ ಮಾಡಿ. ಯಾಕಂದ್ರೆ ನಾವು ಜನರ ಸೇವೆ ಮಾಡಿ ನಾವು ಅವರ ಸೇವೆ ಮಾಡೋಕ್ಕೆ ಬಂದಿರೋದು. ಅವ್ರನ್ನ ಅಭಿಮಾನ ಪಡಿಬೇಕು, ನಾವು ಅವ್ರ ಅನುಕಂಪ ಪಡಿಬೇಕು, ಅವ್ರ ಸೇವೆನ ಮಾಡಬೇಕು. ಹಾಗಾಗಿ ಮಂಗಳೂರಲ್ಲಿ ಕೆಲಸ ಮಾಡೋಕ್ಕೆ ನಾವು ಅವಕಾಶ ನಾವೇ ಕೊಡ್ತೀವಿ. ಯಾಕಂದ್ರೆ ಜನರಿಗೆ ತೊಂದರೆ ಕೊಡೋದು ನಾವಲ್ಲ, ನಾವು ಬೇಕಾದ್ರೆ ತೊಂದರೆ ತಗೊಂತೀವಿ. ಸಾರ್ವಜನಿಕರಿಗೆ ತೊಂದರೆ ಕೊಡೋ ಅಂಥವ್ರು ನಾವಲ್ಲ. ಓಕೆ, ವೇದಿಕೆ ಕಾರ್ಯಕ್ರಮಕ್ಕೆ ಪಾಲಿಕೆಯ ಮುಖ್ಯ ಆಯುಕ್ತರು ಕೂಡ ಬಂದಿದ್ದರು. ನಿಮಗೆ ಅದು ಭರವಸೆಗಳು ನಿಮಗೆ ಈಡೇರುತ್ತೆ ಅನ್ನುವಂತಹ ನಂಬಿಕೆ ವಿಶ್ವಾಸ ಇದೆಯಾ ಅಥವಾ ಏನು ಅಂತೇಳಿ? ಯಾಕಂತ ಹೇಳಿದ್ರೆ ಒಂದಷ್ಟು ವೇದಿಕೆಯಲ್ಲಿ ಮಾತನಾಡ್ತಿದ್ರು. ಅವ್ರು ಬಂದ ನಂತರದಲ್ಲಿ U-turn ಆಯ್ತಾ ಅಥವಾ ಹೇಗೆ ಅಂತ? ಸರ್ ನೋಡಿ, BBMPಯ ಮುಖ್ಯ ಆಯುಕ್ತರು BBMP ಅವರು ಈ ವ್ಯಾಪ್ತಿ ಬರ್ತಾರೆ. ನಾವು 10 ಮಹಾನಗರ ಪಾಲಿಕೆಗೆ 10 ಮಹಾನಗರ ಪಾಲಿಕೆ ಅವ್ರ ವ್ಯಾಪ್ತಿ ಬರಲ್ಲ. ಖಂಡಿತನ ಅವ್ರಿಗೆ ಬರಲ್ಲ. ನಮಗೆ ಬರ್ತಕ್ಕಂಥದ್ದು ನಗರಾಭಿವೃದ್ಧಿ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಗರಾಭಿವೃದ್ಧಿ ಇಲಾಖೆ ಸಚಿವರು. ಅವರಿಂದ ನಮಗೆ ಆಶೋತ್ತರ ಸಿಗಬೇಕನ್ನ ಈಗ ಸಸ್ಪೆಂಡ್ ಮಾಡಿದೆ. ಅವ್ರು ರಿಯೋಕ್ ಮಾಡ್ತಾರೆ. ಯಾರು ಮಾಡ್ತಿದ್ದಾರೆ? BBMPಯಲ್ಲಿ ಮಾಡಿದ್ರು. ಆಯಿತು, ದಾವಣಗೆರೆಯಲ್ಲಿ 20 ಜನನ ಮಾನ್ಯ ಆಯುಕ್ತರು ಶ್ರೀಮತಿ ರೇಣುಕಾ ಮೇಡಮ್ರವರು 20 ಜನನ ಸಸ್ಪೆಂಡ್ ಮಾಡ್ತಾರೆ. ನಮಗೆ ಮತ್ತು ಅಲ್ಲಿ ಇಲ್ಲಿ ನೋಡಿ ಅವ್ರು ಇಮ್ಮಿಡಿಯೇಟಾಗಿ ರಿಯೋಕ್ ಮಾಡ್ಕೊಳ್ತಾರೆ. ಅಲ್ಲಿ 20 ಜನನ ಸಸ್ಪೆಂಡ್ ಮಾಡಿದ್ರು. ಇದು ನಾನು ಈ ಒಂದು ಮಾಧ್ಯಮದ ಮೂಲಕ ಮಾಡ್ತಕ್ಕಂಥ ಮೇಡಮ್ ಅವ್ರನ್ನ ಖಂಡಿಸ್ತೀನಿ. ಯಾಕೆ ಶೋಕಾಸ್ ನೋಟಿಸ್ ಕೊಡಬೇಕಿತ್ತು? ಅಲ್ಲಿ ಇಲ್ಲಿದ್ದ ವೇದಿಕೆಯಲ್ಲಿ ಹೇಳಿದ್ರು ಶೋಕಾಸ್ ನೋಟಿಸ್ ಕೊಡಬೇಕಿತ್ತು. ಅಲ್ಲಿ ಯಾವುದೇ ಶೋಕಾಸ್ ನೋಟಿಸ್ ನೇರವಾಗಿ ಶೂಟ್ ಮಾಡ್ತಿದ್ದಾರೆ. 20 ಜನನ ಸಸ್ಪೆಂಡ್ ಮಾಡಿದ್ರು. ಇನ್ನು ಮುಂದೆ ಏನಾದರೂ ಆ ಥರ ಆದರೆ ಮಾನ್ಯ ಅಲ್ಲಿ ಆಯುಕ್ತರ ವಿರುದ್ಧನೂ ಸಹ ನಾನು ಉಗ್ರವಾದಂಥ ಹೋರಾಟ ಮಾಡ್ತೀವಿ. ಓಕೆ, ಗೋವಿಂದರಾಜ್ ಅವರೇ, ನಿಮ್ಮ ಹೋರಾಟಕ್ಕೆ ಪ್ರತಿಭಟನೆಗೆ ಪ್ರತಿಫಲ ಸಿಗುತ್ತೆ, ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ? ಸರ್, ಖಂಡಿತ ಸರ್. ಈ ದೇಶಕ್ಕೆ ಸ್ವಾತಂತ್ರ್ಯ ಹೆಂಗೆ ಸಿಕ್ತು ಸರ್? ಈ ದೇಶಕ್ಕೆ ಸ್ವಾತಂತ್ರ್ಯ ಹೆಂಗೆ ಸಿಕ್ತು? ನಮಗೇನು ಬೆಳ್ಳಿ ತಟ್ಟೆಯಲ್ಲಿ ಇಟ್ಕೊಂಡು ಬ್ರಿಟಿಷರು ನಮಗೇನು ಇದನ್ನು ಕೊಟ್ಟೋದ್ರ? ಏನೇ ಪಡಿಬೇಕು ಹೋರಾಟದ ಮೂಲಕನೇ ಪಡ್ಕೋಬೇಕು.
ನಮಗೆ ಓಟನೇ ನಮ್ಮ ದಾರಿ. ಯಾಕಂದ್ರೆ ನಮ್ಮ ಜೊತೆ ಪೌರಕಾರ್ಮಿಕರಿದ್ದಾರೆ. ಸರ್ ನಾವು ಪೌರಕಾರ್ಮಿಕರ ಮಕ್ಕಳು ಸ್ವಾಮಿ. ನಮಗೆ ಗೊತ್ತಿರೋದೇ ಹೋರಾಟ, ನಮ್ಮ ತಂದೆ ತಾಯಿ ಕಲಿಸಿರೋದೇ ಹೋರಾಟ. ಈ ಹೋರಾಟದಲ್ಲೇ ನಾವು ಹೋರಾಟ ಮಾಡಿ ಸರ್ಕಾರದ ವಿರುದ್ಧ ನಮಗೆ ಬೇಕಂತ ನ್ಯಾಯದ ಬೇಡಿಕೆ ನಾವು ಈಡೇರಿಸ್ಕೊಳ್ತೀವಿ. ಎಸ್, ಓಕೆನಾ. 10 ಪಾಲಿಕೆಯ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಈ ಮೂಲಕ ನೀವೇನು ಹೇಳಲಿಕ್ಕೆ ಬಯಸ್ತೀರಾ? ನೋಡಿ, ನನ್ನೆಲ್ಲ ಅಧಿಕಾರಿ ನೌಕರ ಬಂಧುಗಳೇ, ನಾವು ಮಾಡ್ತಿರೋ ಹೋರಾಟ ನಿಮ್ಮ ಸಲುವಾಗಿ, ನನ್ನ ವೈಯಕ್ತಿಕ ಸಲುವಾಗಿ ಅಲ್ಲ. ನಿಮಗೆ ಬರ್ತಕ್ಕಂಥ ನ್ಯಾಯಯುತವಾದಂಥ ಪದೋನ್ನತಿ, ನಿಮ್ಮ ಜೀವನಕ್ಕೆ ಭದ್ರತೆ ಬೇಕಾಗಿದೆ. ನಿಮ್ಮ ಪರವಾಗಿ ಸಂಘ ಹೋರಾಟ ಮಾಡ್ತಾರೆ. ಇಡೀ 10 ಮಹಾನಗರ ಪಾಲಿಕೆ ಎಲ್ಲ ನನ್ನ ಸೋದರ ಅಧ್ಯಕ್ಷರುಗಳು ಇಲ್ಲೇ ನನ್ನ ಜೊತೆಗೆ ಇದ್ದಾರೆ. ಅವರೆಲ್ಲ ಇಲ್ಲೇ ಇದ್ದಾರೆ. ನಾವೆಲ್ಲ ಯಾರಿಗೋಸ್ಕರ ಮಾಡ್ತಿದ್ದೀವಿ? ನೌಕರಿಗಾಗಿ ಇದ್ದಾನೆ, ನೌಕರಿಗಾಗಿ ಮಾಡ್ತಿದ್ದೆ. ದಯಮಾಡಿ ನೀವು ನಮಗೆ ಸಹಕಾರ ಕೊಡ್ತಾರೆ. ಅವರಿಗಾಗಿ, ನಿಮ್ಮಿಂದ ನಿಮಗಾಗಿ, ಅಷ್ಟೇ ಇದು. ಓಕೆ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇದಿಷ್ಟು ಗೋವಿಂದ ರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.